ಏನು ಸಿನಿಮಾ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿದೆ, ಸಖತ್ತಾಗಿ ಬಂದಿದೆ. ನವಾಜ್ ಅವ್ರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸಿನಿಮಾನಲ್ಲಿ, ತುಂಬ ಚೆನ್ನಾಗಿ ಪ್ರಮೋಷನ್ಸ್ ಮಾಡ್ತಾರೆ. ಇಡೀ ತಂಡಕ್ಕೆ ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ತುಂಬ ಒಂದು ಒಳ್ಳೆಯ ಸಿನಿಮಾ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಎಲ್ಲರೂ. ಯಾಕೆಂತ ಹೇಳಿದ್ರೆ ಇವತ್ತಿನ ಚಿತ್ರರಂಗದಲ್ಲಿ ಪ್ರೊಡ್ಯೂಸರ್ಸ್ಗಳು ತುಂಬ ಕಮ್ಮಿ ಆಗಿಬಿಟ್ಟಿದ್ದಾರೆ, ಹೀರೋಗಳು ಕಮ್ಮಿ ಆಗಿದ್ದಾರೆ, ಡೈರೆಕ್ಟರ್ಗಳು ಕಮ್ಮಿ ಆಗಿದ್ದಾರೆ, ಸ್ಟೋರೀಸ್ಗಳು ಬರ್ತಿಲ್ಲ, ಕಂಟೆಂಟ್ ಸರಿ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಥಿಯೇಟ್ರಿಗೆ ಬಂದು ಕೂತ್ಕೊಂಡು ₹120 ಕೊಟ್ಟು ಥಿಯೇಟ್ರಲ್ಲಿ ಕೂತ್ಕೊಂಡು ಬಂದು ನೋಡಿದಾಗ ಕಷ್ಟಗಳು ಗೊತ್ತಾಗುತ್ತೆ. ಆಚೆ ಕೂತ್ಕೊಂಡು ರಿವ್ಯೂಗಳು ಬರೆಯೋದಲ್ಲ, ರಿವ್ಯೂಗಳು ಹೇಳೋದಲ್ಲ, ಸಿನಿಮಾಗಳೇ ನೋಡಿರಲ್ಲ, ನೀವು ಬಂದು ಯಾರೋ ಒಬ್ರು ಹೇಳ್ತಾರೆ ಅಂತ ಹೇಳಿ ತಕ್ಷಣ ರಾಂಗ್ ರಿವ್ಯೂಗಳು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ದಯವಿಟ್ಟು ಒಳ್ಳೆ ಸಿನಿಮಾನ ಎಲ್ಲರೂ ಪ್ರಮೋಟ್ ಮಾಡಿ. ಮತ್ತು ಸೂರ್ಯಣ್ಣ ನಿಜವಾಗ್ಲೂ ಕಷ್ಟ ಬಿದ್ದಿದೆ. ಯಾಕಂತ ಹೇಳಿದ್ರೆ 4 to 5 years ಜೊತೆಗೆ ಜರ್ನಿ ಮಾಡಿರೋಂಥದ್ದು ಆ ಕಷ್ಟ ಸುಖಗಳು ಗೊತ್ತು. ಮನೇಲಿ ಹೆಂಗಿತ್ತು ಸಿಚುವೇಷನ್ಸು, ಇವ್ರು ಹೆಂಗೆ ಓಡಾಡ್ತಿದ್ರು, ಇವರು ಹುಡುಗರಾಗಿರ್ಬೋದು, ಪ್ರತಿಯೊಬ್ಬರೂ ಹೀರೋಯಿನ್ ಮೇಡಮ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಪಿಕ್ ಪ್ರವೀಣ್ ಅವರಾಗಿರ್ಬೋದು, ಎಲ್ಲರೂ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಯಶಸ್ವಿನಿ ಅಕ್ಕ ಆಗಿರ್ಬೋದು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಚಿತ್ರಾಲ್ ಅವರಾಗಿರ್ಬೋದು, ಎಲ್ರಿಗೂ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನಿಮಗೆ ಇಲ್ಲ ಶಾರ್ಟ್ ಮೂವಿಗಳ ಉಪೇಂದ್ರ ಇಲ್ಲಿ ಬಂದಿದ್ದಾರೆ. ಉಪೇಂದ್ರನಲ್ಲ, ಸೊ ಆ್ಯಕ್ಚುಲಿ ಇದನ್ನು ಕೇಳಿ ಶಾರ್ಟ್ ಮೂವಿ ಉಪೇಂದ್ರ ಕಳೆದೋದ. ಅಣ್ಣನ ಕೈಲಿ ಮೊತ್ತೋಡ್ಮೇಲೆ ಹೇಳಿದ್ನಲ್ಲ, ಓಮ್ ನೋಡಿದ್ಮೇಲೆ ಒಂದು ಒಳ್ಳೆ ಟಿಂಟ್ ಇಟ್ಕೊಂಡು ಒಳ್ಳೆ ರೌಡಿಸಮ್ ತೊಗೊಂಬಂದಿದ್ದಾರೆ ಅಣ್ಣ. ಇನ್ನೊಂದು ಮಿಡಲ್ ಕ್ಲಾಸ್ ಅವರು ತುಂಬ ಸೈಲೆಂಟ್ ಆಗಿರ್ತಾರೆ, ಯಾರು ಅವ್ರನ್ನ ಟಚ್ ಮಾಡಬಾರ್ದು, ಟಚ್ ಮಾಡಿದ್ರೆ ಯಾವ ಥರ ವೈಲೆಂಟ್ ಆಗ್ತಾರೆ ಅಂತಲೂ ತೋರಿಸಿದ್ದಾರೆ. ಸೊ ಹೀರೋಯಿನ್ ಮೇಡಮ್ ಅಂತ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನೊಂದೇನೆಂದರೆ ನಮ್ಮ ರೀಲ್ಸ್ ಕಲಾವಿದರು ಮತ್ತು ಇವ್ರನ್ನೆಲ್ಲ ತಂದು ಇದರಲ್ಲಿ ಶಾರ್ಟ್ ಫಿಲಮ್ ಅವ್ರನ್ನ ಆ್ಯಕ್ಟ್ ಮಾಡಿಸಿದ್ದಾರೆ. ಸೊ ಇವಾಗೆಲ್ಲ ಆಡಿಷನ್ಸು ಅದು ಇದು ಅಂತ ಮಾಡಿ ತುಂಬ ದೊಡ್ಡವ್ರನ್ನೇ ತರೋಂಥ ಕೆಪಾಸಿಟಿ ಇದೆ ಅಣ್ಣಂಗೆ. ಆದ್ರೂ ನಮ್ಮ ರೀಲ್ಸ್ ಕಲಾವಿದ್ರೂ ಒಂದಷ್ಟು ಜನ ತಂದು ಅವ್ರನ್ನೂ ಕೂಡ ತೋರಿಸಿದ್ದಾರೆ. ಸ್ಕ್ರೀನ್ ಸ್ಪೇಸು ಅಷ್ಟೇ, ಅವ್ರಿಗೆ ಎಷ್ಟು ಬೇಕು ಅಷ್ಟನ್ನೇ ತೊಗೊಂಡಿದ್ದಾರೆ. ಸೊ ಓವರಲ್ಲು ಕಂಪ್ಲೀಟ್ ಅವರು ಅಂತಲೂ ಇಲ್ಲ. ಸೊ ಆಮೇಲೆ ಅಕ್ಕ ಅವರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಅಣ್ಣವರು ಇದ್ದಾರೆ. ಸೊ ಎಲ್ಲ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ಸಿನಿಮಾ ದಯವಿಟ್ಟು ಗೆಲ್ಲೇಬೇಕು. ಯಾಕಂದರೆ ಎಂತೆಂಥ ಸಿನಿಮಾಗಳನ್ನ ಪ್ರಮೋಟ್ ಮಾಡಿರ್ತಾರೆ, ಚೆನ್ನಾಗಿಲ್ಲ ಅಂದ್ರೂ ಸುಮಾರಾಗಿದ್ರು ಭರ್ಜರಿ ಆಗಿದೆ ಅಂತ ಹೇಳಿ ಅದೂ ಒಂಚೂರು ಜನಗಳು ಕಿವಿಗೆ ಹಾಕೊಂಡು ಎಷ್ಟೋ ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ. ಈ ಸಿನಿಮಾ 100% ಸೂಪರ್ ಆಗಿದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ನೆಕ್ಸ್ಟು ಸೂರ್ಯನ 2 ಮಾಡ್ಬೋದು ಅವರು, ಇಲ್ಲ ಅಂದರೆ ಮನೆಗೆ ಹೋಗ್ಬಿಡ್ತಾರೆ. ಸೊ ಒಳ್ಳೆ ಕಲಾವಿದ್ರನ್ನ ಮನೆಗೆ ಕಳಿಸ್ಬೇಡಿ, ಮೇಲ್ ಕೂರಿಸಿ ಅಂತ ಕೇಳ್ಕೊತೀನಿ. ನಾಳೆ ಮಾತಾಡ್ತೀರಾ? ಸೊ ಈಗಾಗಲೇ ತುಂಬ ಜನ ತುಂಬ ಮಾತಾಡ್ಬಿಟ್ಟಿದ್ದಾರೆ. ಸಿನಿಮಾ ಬಗ್ಗೆ ನಾನು ಏನೂ ಮಾತಾಡೋಲ್ಲ. ಸಿನಿಮಾ ಹಿಂದೆ ಹೇಗಿತ್ತು ಅಂತ ನಾನು ಕೆಲವೊಂದು ದಿವಸ ನೋಡಿದ್ದೆ. ಸೊ ನೀವು ನಿಜ ನಂಬಲ್ಲ, ಡೈಲಾಗ್ಸ್ಗೆ ಅಂತಲೇ 8 ತಿಂಗಳು ಕೂತಿದ್ವಿ. ನಾವೆಲ್ಲ ಪಾರ್ಟಿಗಳಿಗೆ ಹೋಗ್ಬೇಕಾದ್ರೆ ಸೂರ್ಯನ ಮಾತ್ರ ಸಪ್ರೇಟಾಗಿ ಮನೆಗೆ ಹೋಗ್ತಿದ್ರು, ಬಿಕಾಸ್ ಡೆಡಿಕೇಟೆಡ್ ಹಂಗಾಗಿದ್ರು. ಬಾಡಿ ಒಂಚೂರು ಕರಗಬಾರ್ದು ಅಂತೇಳಿ ಅವ್ರು ಏನು ಬೇಕೋ ತಿಂತಾ ಇರಲಿಲ್ಲ, ಡೈಲಿ ಫುಡ್ಸ್ ಮೇಂಟೈನ್ ಮಾಡ್ತಿದ್ರು. ಅಲ್ಲಿ ನಾನು ಕೂಡ ಇದ್ದೆ. ಇದೆಲ್ಲ ಏನಕ್ಕೆ ಡೀಟೇಲಾಗಿ ಹೇಳಬೇಕು ಅಂದರೆ, ಸಿನಿಮಾ ಗೆಲ್ಲಿಸ್ಬೇಕು ಅಂತ ಅವ್ರು ಕೊಟ್ಟಿದ್ದೊಂದು ಏನಿತ್ತು ಟೈಮ್ ಅದಕ್ಕೆ. ಸೊ ಕಂಪ್ಲೀಟ್ಲಿ ನಾನೇ ಅದಕ್ಕೆ ಏನಣ್ಣ ಇದು ಅಂತ ಕೇಳಿದಾಗ ಅವ್ರು ಪ್ರತಿ ಸತಿನೂ ಸುಮ್ಮನೆ ಇರ್ತಾಯಿದ್ರು. ಇವತ್ತು ನೀವು ಥಿಯೇಟ್ರಲ್ಲಿ ಏನು ನೋಡ್ತಾ ಇದ್ದೀರಾ, ಸ್ಟಾರ್ಟಿಂಗ್ ಓಪನಿಂಗ್ ಸೀನಲ್ಲಿ ಅವ್ರು ಕಟ್ಸ್ ಆಗಿರಲಿ, ಬಾಡಿ ಆಗಿರಲಿ, ಸಿನಿಮಾ ಮಾಡೋಕ್ಕಿಂತ ಕಷ್ಟಪಟ್ಟಿರೋ ಅವ್ರು ಬಾಡಿ ಮಾಡೋದಕ್ಕೆ. ಓಕೆ, ಈ ಏಜಲ್ಲಿ, ನಮ್ಮ ಏಜಲ್ಲಿ ನಾವೆಲ್ಲ ಯೂಶ್ವಲಿ ಮಾಡ್ತೀವಿ ಬಾಡಿನ. ಸೊ ಈ ಏಜಲ್ಲಿ ಅವ್ರು ಮಾಡಿದ್ದಾರೆ ಅಂದಾಗ ಅದೊಂದು ಚಪ್ಪಾಳೆ ತಟ್ಟಬೇಕಾಗಿರೋ ವಿಷಯನೇ. ಸೊ ಎಲ್ರಿಗೂ ನಾನು ಹೇಳೋದು, ಸಿನಿಮಾಗೆ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಎಲ್ಲ ನಾನು ಬೇಡ್ಕೊಳ್ಳೋದಿಲ್ಲ. ಕಂಟೆಂಟ್ ಈಗಾಗಲೇ ನಿಮಗೆ ತಲುಪಿರುತ್ತೆ, ಮುಟ್ಟಿರುತ್ತೆ, ಚುಚ್ಚಿರುತ್ತೆ ಅಂದರೆ ಡೆಫಿನೆಟ್ಲಿ ನೀವು ಬಂದೇ ಬರ್ತೀರಾ ಥಿಯೇಟ್ರಿಗೆ, ನೋಡ್ತೀರಾ. ಈ ವಾರ ರಿಲೀಸ್ ಆಗಿರೋ 12 ಸಿನಿಮಾಗಳಲ್ಲಿ ಟಾಕ್ ಆಗ್ತಿರೋದು ಒಂದೇ ಒಂದು ಸೂರ್ಯನ ಸಿನಿಮಾ. ಕಂಪ್ಲೀಟ್ 4 ಸಾಂಗ್ಸ್ ಇದೆ. 4 ಸಾಂಗ್ಸಲ್ಲಿ ನೀವೆಲ್ಲೂ ಬೇಜಾರಾಗೋದಿಲ್ಲ. ಓಕೆ, ಎಲ್ಲನೂ ಸಕ್ಕತ್ತಾಗಿರೋ ಸಾಂಗ್ಸೇ. ಆಮೇಲೆ ತುಂಬ ಜನ ಕೇಳ್ತಿದ್ರು. ಆಮೇಲೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಸಾಂಗ್ ಆಡಿದ್ದಾರೆ, ಸಿಂಗರ್ ಸಾಂಗ್ ಆಡಿದ್ದಾರೆ. ನಿಮಗೆಲ್ಲ ಹೆಸರಲ್ಲಿ ಗೊತ್ತಾಗುತ್ತೆ, ನನಗೆ ಅಷ್ಟೊಂದು ಗೊತ್ತಾಗಲ್ಲ ಅದೆಲ್ಲ. ಸೊ ಯಾರ್ಯಾರೆಲ್ಲ ಸಾಂಗ್ ಆಡ್ತಿದ್ರು ಅಲ್ಲಿ ಹಿಂದೆ ನಾನು ನಿಂತ್ಕೋತಾ ಇದ್ದೆ. ನೀವೇನು ಟಗರು ಸಾಂಗ್ ನೋಡಿದ್ದೀರಾ, ಸೊ ವಿಜಯ್ ಪ್ರಕಾಶ್ ಸರ್ ನೋಡಿದ್ದೀರಾ, ಇವರೆಲ್ಲ ಆಲ್ಮೋಸ್ಟ್ ಫುಲ್ ಡೆಡಿಕೇಟೆಡ್ ಆಗಿ ಸಾಂಗ್ ಆಡಿದ್ದಾರೆ. ಇಲ್ಲಿ ತುಂಬ ಜನ ನೋಡಿ ನಾನು ಫಂಬಲ್ ಆಗ್ತಿದ್ದೀನಿ, ಏನು ಹೇಳ್ಬೇಕಂತ ಗೊತ್ತಾಗ್ತಿದ್ದಿಲ್ಲ. ಸೊ ಆಲ್ಮೋಸ್ಟ್ ಫುಲ್ ಖುಷಿಯಾಗಿದ್ದೀನಿ. ದೊಡ್ಡ ಪರದೆ ಮೇಲೆ ನನಗೊಂದು ಅಣ್ಣ ಥ್ಯಾಂಕ್ ಯು ಸೋ ಮಚ್, ನೆನಪಿರುತ್ತೆ ಫಸ್ಟ್ ಸಿನಿಮಾ ನಾನು ನೋಡಿದ್ದು ಅಲ್ಲಿ ಅಂತ. ಸೊ ಇನ್ನೊಂದು ಬಿಲ್ಡಪ್ ಹೇಳ್ಬೇಕಂದ್ರೆ ಸುಮಾರು ಸಿನಿಮಾ ನಾನು ಈಗ ಮಾಡ್ತಾ ಇರ್ಬೋದು, ಬಟ್ ಫಸ್ಟ್ ಸಿನಿಮಾ ನಾನು ಮಾಡಿದ್ದು ಸೂರ್ಯನ ಸಿನಿಮಾನೇ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಮೀನ್ಸ್ ಎ ಲಾಟ್. ಬನ್ನಿ ಏನೋ ಬೈಬೇಕಂತಿದ್ದೀರಾ, ಬನ್ನಿ ಮಾತಾಡಿ ಅಣ್ಣ. ಆಮೇಲೆ